ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಅಮೆಝಾನಲ್ಲಿ ನಾವು ಬರೀ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಅಮೆಝಾನಲ್ಲಿ ದುಡ್ಡು ಮಾಡೋದು ನೋಡಿದ್ದೀರಾ? ಗೊತ್ತಾ ನಿಮಗೆ? ಗೊತ್ತಿರೋ ತುಂಬ ಒಳ್ಳೆಯದು, ಗೊತ್ತಿಲ್ಲ ಅಂತಾರೆ ಇವಾಗ ನಾನು ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಈಗ 90% ಎಲ್ಲ ನಾವು ಆನ್ಲೈನಲ್ಲೇ ಎಲ್ಲನೂ ಪರ್ಚೇಸ್ ಮಾಡ್ತೀವಿ, ಶಾಪಿಂಗ್ ಮಾಡ್ತೀವಿ ಅಲ್ವಾ? ಸೊ ಈಗ ಯಾವುದಾದ್ರು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಬುಕ್ ಮಾಡ್ತೀವಿ, ತಗೋತೀವಿ, ದುಡ್ಡು ಕೊಟ್ಬಿಟ್ಟು ಮನೆಗೆ ಬರುತ್ತೆ, ಇಸ್ಕೊಂಡು ಹಾಕತ್ತೀವಿ. ಟೀ ಶರ್ಟು, ಶೂವೋ, ಚಪ್ಲಿನ ಏನೋ ಒಂದು. ಅದನ್ನೇ ನೀವು ಏನು ಇನ್ವೆಸ್ಟ್ ಮಾಡ್ದೇ ಅಮೆಝಾನಲ್ಲಿ ದುಡ್ಡು ಮಾಡೋದು ಹೆಂಗೆ ಅಲ್ವಾ? ಸೊ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ದೇ ನೀವು ದುಡ್ಡು ಮಾಡ್ತೀರಾ ಅಂತಂದರೆ ಅಮೆಝಾನಲ್ಲಿ, ಅದಕ್ಕೆ ನಾವು ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಓಕೆ, ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಇದರಿಂದ ನಾವು ಹೆಂಗೆ ದುಡ್ಡು ಮಾಡೋದು? ಝೀರೋ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಯಾವ ಥರ ಅಮೆಝಾನಲ್ಲಿ ದುಡ್ಡನ್ನು ಮಾಡೋದು ಅಂತ ನೀವು ನನ್ನ ಕೇಳೋದಾದರೆ ಸಿಂಪಲ್. ನಿಮ್ಮ ಹತ್ರ ಆಡಿಯನ್ಸ್ ಇರಬೇಕು, ಆಯಿತಾ? ಇವಾಗ ನಾನು ಯೂಟ್ಯೂಬ್ ಅಂತಂದರೆ ಯೂಟ್ಯೂಬಲ್ಲಿ ಒಂದಷ್ಟು ಜನ ಆಡಿಯನ್ಸ್ ಇರ್ತಾರೆ, ಫೇಸ್ಬುಕ್ಕಲ್ಲಿ ಇದ್ದಾರೆ ಅಂತಂದರೆ ಫೇಸ್ಬುಕ್ಕಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಸೊ ಅವ್ರಿಗೆ ನೀವು ಒಂದು ಪ್ರಾಡಕ್ಟ್ನ ನೀವು ಪರಿಚಯ ಮಾಡಿಸೋದು. ಈ ಪ್ರಾಡಕ್ಟ್ ನೋಡಿ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಇವಾಗ ಯೂಟ್ಯೂಬ್ ಬರೋರು ತುಂಬ ಜನಕ್ಕೆ, ಕೆಲವೊಂದು ಜನಕ್ಕೆ ಏನೇನು ತೊಗೋಬೇಕು ಎಕ್ವಿಪ್ಮೆಂಟ್ಸ್ಗಳನ್ನ ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ನೀವು ವೀಡಿಯೋ ಮುಖಾಂತರ ಈ ಒಂದು ಮೈಕ್ನ ನೀವು ತೊಗೋಬೋದು, ಈ ಒಂದು ಕ್ಯಾಮ್ರಾ ನೀವು ತೊಗೋಬೋದು, ಈ ಒಂದು ಮೊಬೈಲ್ನ ನೀವು ತೊಗೋಬೋದು ಅಂತ ನೀವು ಜಸ್ಟ್ ನೀವು ಅವ್ರಿಗೆ ಸಜೆಷನ್ಸ್ಗಳನ್ನ ಕೊಟ್ಟರೆ ನಿಮ್ಮ ಒಂದು ಲಿಂಕಿಂದ ಅವರು ತಗೊಳ್ತಾರೆ. ನಿಮ್ಮ ಒಂದು ಲಿಂಕಿಂದ ತಗೊಂಡ್ರೆ ಸೊ ನಿಮಗೆ ಕಮಿಷನ್ ಬರುತ್ತೆ. ಯಾಕೆ ಅಂತಂದರೆ ಅಲ್ಲಿ ನೀವು ಮೀಡಿಯೇಟರಾಗಿ ಕೆಲಸ ಮಾಡಿರ್ತೀರ, ಅದರಿಂದ ಕಮಿಷನ್ ಬರುತ್ತೆ. ಒಂಥರ ಹೇಳಬೇಕು ಅಂತಂದರೆ ನೀವು ಇಂಡೈರೆಕ್ಟಾಗಿ ಆ ಒಂದು ಪ್ರಾಡಕ್ಟ್ನ ನೀವು ಪ್ರಮೋಷನ್ ಮಾಡಿರ್ತೀರ. ಯಾವುದಾದ್ರೂ ಪ್ರಾಡಕ್ಟ್ನ ತಗೊಂಡು ಪ್ರಮೋಷನ್ ಮಾಡ್ಕೊಳ್ಳಿ. ಸೊ ನೀವು ಅಮೆಝಾನಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಫಸ್ಟು ನೀವು ಈ ಒಂದು ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ಒಂದು ಅಫಿಲಿಯೇಟ್ ಒಂದು ಲಿಂಕ್ಸ್ಗಳಂತ ಬರುತ್ತೆ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಅಮೆಝಾನಲ್ಲಿ, ಓಕೆ, ನೀವು ಇದರಲ್ಲೂ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ನಾನು ಕೂಡ ಪೇಮೆಂಟ್ನ ತಗೊಂಡಿದ್ದೀನಿ. ಪ್ರೂಫ್ ಬೇಕಾ? ನಮ್ಮ ಹುಡುಗರಿಗೆ ಅದೊಂದು ಸುಮ್ಮನೆ ಹೇಳ್ತಾನೆ ತಗೊಬಿಟ್ಟಿದ್ದಾನೆ ಅಂತ. ಪ್ರೂಫ್ ಬೇಕಾ? ತೋರಿಸ್ತೀನಿ, ತಗೊಳ್ಳಿ, ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಓಕೆ, ಎಲ್ಲರೂ ಕೇಳಲ್ಲ, ಕೆಲವೊಂದು ಜನಕ್ಕೆ ಅವ್ರು ಕೇಳಿದವ್ರು ತೋರಿಸ್ಬೇಕಲ್ಲಪ್ಪ, ಅದಕ್ಕೋಸ್ಕರ ತೋರಿಸ್ದೆ. ಓಕೆ, ಸೊ ಈ ಥರ ನೀವು ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಆಯಿತು. ಸೊ ಯಾವ ಥರ ದುಡ್ಡು ಮಾಡೋದು? ಸೊ ಇವಾಗ ಹೆಂಗೆ ದುಡ್ಡು ಬರುತ್ತೆ? ಈಗ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಹೆಂಗೆ ದುಡ್ಡು ಬರುತ್ತೆ ಅಂತ ನೀವು ನನ್ನ ಕೇಳೋದಾದರೆ ಸಿಂಪಲ್. ನೀವು ಯಾವ ಥರ ಇದರಲ್ಲಿ ದುಡ್ಡನ್ನು ಮಾಡ್ಬೋದು ಅಂತಂದರೆ, ಈಗ ಒಂದು ಪ್ರಾಡಕ್ಟ್ನ ತಗೊಳ್ಳಿ, ಅಕೌಂಟ್ ಕ್ರಿಯೇಟ್ ಮಾಡಿದರೆ ಒಂದು ಪ್ರಾಡಕ್ಟ್ನ ನೀವು ತಗೋಬೇಕು. ಅದರಲ್ಲಿ ನಿಮಗೆ ಒಂದು ಲಿಂಕ್ ಬರುತ್ತೆ. ಆ ಒಂದು ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ಸೊ ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ನೀವು ಶೇರ್ ಮಾಡಬೇಕು. ಈಗ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ನೀವು ಶೇರ್ ಮಾಡ್ಬೋದು. ನಿಮಗೆ ಆಡಿಯನ್ಸ್ಗಳು ಬೇಕೇ ಬೇಕು ಅಂತೇನಿಲ್ಲ. ಯೂಟ್ಯೂಬಲ್ಲಿ ಫಾಲೋವರ್ಸ್ ಇರಬೇಕು, ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಇರಬೇಕು, ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಗೆ ಒಳ್ಳೆ ಜಾಸ್ತಿ ಫ್ರೆಂಡ್ಸ್ ಲೀಸ್ಟ್ ಇದ್ದಾರೆ ಅಂತಂದರೆ ಅವ್ರಿಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಕಮಿಷನ್ ಸಿಗುತ್ತೆ, ಆಯಿತಾ? ಇಷ್ಟಿಷ್ಟು ಕಮಿಷನ್ ಅಂತ ಇರುತ್ತೆ, ಅಷ್ಟು ಕಮಿಷನ್ ಸಿಗುತ್ತೆ. ಸೊ ಆ ಒಂದು ದುಡ್ಡನ್ನು ನೀವು ನಿಮ್ಮ ಒಂದು ಬ್ಯಾಂಕ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಅವರೇ ಮಾಡ್ತಾರೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದೇನು ಬೆನಿಫಿಟ್ ಅಂತಂದರೆ, ಅಮೆಝಾನಲ್ಲಿ ನೀವು ಒಂದು ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್, ನಾನು ಅಮೆಝಾನ್ ಅಫಿಲಿಯೇಟ್ ಲಿಂಕ್ಸ್ಗಳನ್ನ ಹಾಕ್ತಾ ಇರ್ತೀನಿ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ. ಇವಾಗ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನನ್ನ ಮೈಕು, ಆಮೇಲೆ ಕ್ಯಾಮ್ರಾ ಎಲ್ಲಾದರೂ ಲಿಂಕ್ ಎಲ್ಲ ಹಾಕಿರ್ತೀನಿ ನಾನು ತುಂಬ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ, ಯಾವ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ಯಾವ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಬರುತ್ತೆ ನಿಮಗೆ. ಕ್ಯಾಮ್ರಾ ಏನು ಯೂಸ್ ಮಾಡ್ತಾಯಿಲ್ಲ, ಮೊಬೈಲ್ ಕ್ಯಾಮ್ರಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ ಪ್ರಾಡಕ್ಟ್ನ ನೀವು ತಗೊಂಡ್ರೆ ನನಗೆ ಕಮಿಷನ್ ಬರುತ್ತೆ. ನೀವು ಆ ಪ್ರಾಡಕ್ಟ್ನ ತಗೊಳ್ಳಿಲ್ಲ, ಅದು ಬಿಟ್ಟು ಬೇರೆದು ಯಾವ್ದಾದ್ರು ಚಾಯ್ಸ್ ಮಾಡಿದ್ರೂ ಕೂಡ ನನಗೆ ಕಮಿಷನ್ ಬರುತ್ತೆ. ಸೊ ಇದು ಪ್ಲಸ್ ಪಾಯಿಂಟ್ ಅಮೆಝಾನಲ್ಲಿ. ಸೊ ಆದ್ದರಿಂದ ನನಗೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನನಗೆ ತುಂಬ ಫೇವ್ರೇಟ್. ಓಕೆ, ನೀವು ಇವಾಗ ಒಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡಿದ್ರಿ, ಆ ಪ್ರಾಡಕ್ಟ್ನ ಆ ವ್ಯಕ್ತಿ ಪರ್ಚೇಸ್ ಮಾಡ್ಕೊಳ್ಳಿಲ್ಲ, ಅದು ಬಿಟ್ಟು ಬೇರೆ ಯಾವ್ದಾದ್ರು ಕೆಳಗಡೆ ಪರ್ಚೇಸ್ ಮಾಡಿಕೊಂಡ್ರೆ ನಿಮ್ಮ ಕಮಿಷನ್ ಇದ್ದೇ ಇರುತ್ತೆ. ಸೂಪರ್ ಅಲ್ವಾ? ಇದಕ್ಕಿಂತ ಇನ್ಯಾವ ಥರ ಆಫರ್ ಬೇಕು ನಿಮಗೆ ಅಲ್ವಾ? ಸೊ ಅದನ್ನೇ ಮಾಡ್ಕೋಬೇಕು ಅಂತೇನಿಲ್ಲ ಇದರಲ್ಲಿ ಅಮೆಝಾನಲ್ಲಿ. ಓಕೆ, ಅದು ಬಿಟ್ಟು ಬೇರೆ ಯಾವ್ದಾದ್ರು ಮಾಡಿಕೊಂಡ್ರೆ ನಮ್ಗೆ ದುಡ್ಡು ಬರುತ್ತೆ, ಆಯಿತಾ? ಜೊತೆಗೆ ಇದರಲ್ಲಿ ಒಂದಷ್ಟು ರೂಲ್ಸ್ ಇದೆ. 1,000 ದುಡ್ಡು ಆಗಬೇಕು. 1,000 ಆದ ತಕ್ಷಣ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಅವರೇ ಟ್ರಾನ್ಸ್ಫರ್ ಮಾಡ್ತಾರೆ, ಆಯಿತಾ? ಸೊ ಈ ಥರ ನೀವು ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವು ದುಡ್ಡನ್ನು ಮಾಡ್ಬೋದು.
ಆಯಿತಾ. ಈ ಎಲ್ಲ ಯೂಟ್ಯೂಬರ್ಸು ಎಲ್ಲ ಒಂದು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಯಾರಿದ್ದಾರೆ, ಸೊ ಎಲ್ಲರೂ ಕೂಡ ಅಮೆಝಾನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಕ್ರಿಯೇಟ್ ಮಾಡಿರ್ತಾರೆ, ಜೊತೆಗೆ ಫ್ಲಿಪ್ಕಾರ್ಟಲ್ಲೂ ಕೂಡ ಕ್ರಿಯೇಟ್ ಮಾಡಿರ್ತಾರೆ, ಇನ್ನೂ ಯಾವುದಿದೆ ಎಲ್ಲದರಲ್ಲೂ ಕ್ರಿಯೇಟ್ ಮಾಡಿರ್ತಾರೆ ಆಯಿತಾ. ಇವಾಗ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಾರೆ, ನಮಗೂ ಏನಾದ್ರು ಕಮಿಷನ್ ಬೇಡವಾ? ಬೇಕು ತಾನೆ. ನಾನು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಲ್ವಾ. ಸೊ ಆದ್ದರಿಂದ ಒಳ್ಳೆ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು ಆನ್ಲೈನಲ್ಲಿ. ಸೊ ಇದರಲ್ಲೂ ಕೂಡ ನಾನು ಕೂಡ ತುಂಬ ವರ್ಷಗಳಿಂದ ಯೂಟ್ಯೂಬ್ ಶುರು ಮಾಡಿದಾಗಿಂದನೂ ಕೂಡ ಇದನ್ನು ಫಾಲೋ ಮಾಡ್ತಾ ಬರ್ತಾಯಿದ್ದೀನಿ, ದುಡ್ಡು ಕೂಡ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಈ ಥರ ಇದೆ ಸಿಚುವೇಶನ್. ಓಕೆ, ಸೊ ಇದಿಷ್ಟು ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ. ಸೊ ಐ ಥಿಂಕ್ ಎಲ್ರಿಗೂ ಕೂಡ ಇಂಟ್ರೆಸ್ಟ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇಂಟ್ರೆಸ್ಟ್ ಬಂದಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದರೂ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ 100% ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಮಾಡಿಕೊಡ್ತೀನಿ, ತೋರಿಸ್ತೀನಿ, ನೀಟಾಗಿ ತೋರಿಸ್ತೀನಿ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ. ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ನೀವು ದುಡ್ಡು ಮಾಡಿ, ನೀವು ಚೆನ್ನಾಗಿರಿ. ನಾವು ಮಾತ್ರ ಯಾಕೆ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಿ ಅಲ್ವಾ. ಸೊ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡೋದ್ರ ಮೇಲೆಲ್ಲ ನಿಂತಿದೆ. ಸೊ ನೀವು ಮಾಡಿ ಅಂತಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀವಿ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಜೊತೆಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಡ್ರಪ್ಪ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.